ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಿನ್ನೆಯಿಂದಲೂ ಕೂಡ ಗರ್ಭಗುಡಿ ಹಾಗೂ ಮಂದಿರದ ಪ್ರಾಂಗಣದಲ್ಲಿ ಪೂಜೆಗಳು ನಡೀತಾ ಇದೆ. ಅಯೋಧ್ಯೆಯಲ್ಲಿ ಇವತ್ತು ಹಲವು ವಿಧಿವಿಧಾನ ಕಾರ್ಯವನ್ನ ನೆರವೇರಿಸಲಾಗ್ತಾ ಇದೆ. ಅಗ್ನಿ ಮಂಥನ, ನವಗ್ರಹ ಹೋಮ, ವಿಷ್ಣು ಮಂಥನಗಳಿಂದ ಹವನ ನಡೀತಾ ಇದೆ. ರಾಮ ಮಂದಿರದಲ್ಲಿ ಪುರುಷ ಸೂಕ್ತ, ಸ್ತ್ರೀ ಸೂಕ್ತಗಳಿಂದ ಹವನ, ದ್ವಾದಶಾಕ್ಷರ ಮಂತ್ರ ಹವನ, ರಾಮ ತಾರಕ ಹೋಮ ಇವೆಲ್ಲವೂ ಕೂಡ ನಡೀತಾ ಇದೆ. ಗರ್ಭಗುಡಿಯ ಒಳಗೆ ವಿಗ್ರಹದ ಅಂಕುರಾರ್ಪಣೆ ಕೂಡ ಆಗತ್ತೆ. ಅಯೋಧ್ಯೆಯಲ್ಲಿ ಗಣಪತಿ ಪೂಜೆ, ಅಗ್ನಿ ಮಂಥನ ನಡೆಯುತ್ತೆ. ಇವತ್ತು ವಾಸ್ತು ಪೂಜೆ ಇದೆ, ನವಗ್ರಹ ಪೂಜೆ ಇದೆ, ಸಂಜೆ ವಿಶೇಷ ಆರತಿಯೂ ಕೂಡ ಇರುತ್ತೆ. ಪ್ರತಿದಿನವೂ ಕೂಡ ವಿಶೇಷ. ಆ ವಿಶೇಷತೆಯನ್ನ ವಿವರಿಸೋದಿಕ್ಕೆ ಸ್ವತಃ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿ ಅವರು ಅಯೋಧ್ಯೆಯಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅದರಲ್ಲೂ ಕೂಡ ಯಾಗ ಮಂಟಪದ ಬಳಿಯಿಂದ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಅಲ್ಲಿ ಪೂಜಾ ವಿಧಿವಿಧಾನಗಳಾಗ್ತಾ ಇದೆ, ಹೋಮಗಳು ನಡೀತಾ ಇದೆ. ಶಾಸ್ತ್ರಿಗಳೇ, ನಾವು ನೋಡ್ತಾ ಇದ್ದೀವಿ ಯಾಗ ಮಂಟಪದ ಬಳಿ ತಾವಿದ್ದೀರಿ. ಅಲ್ಲಿ ಯಾವೆಲ್ಲ ಹೋಮ ಹವನಗಳು ನಡೀತಾ ಇದೆ? ಹೌದು, ನೀವು ಮಂತ್ರ ಘೋಷವನ್ನ ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಗಣಪತಿಯಿಂದ ಹಿಡಿದು ಆದಿ ಪೂಜಿತನಾಗಿರ್ತಕ್ಕಂತಹ ಗಣಪತಿಯಿಂದ ಹಿಡಿದು ಬೇರೆ 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 ನವಗ್ರಹ ಹಾಗೂ ವಿಷ್ಣು ಸಂಬಂಧಿ ಶ್ರೀ ಸೂಕ್ತ, ಪುರುಷ ಸೂಕ್ತ, ಹೀಗೆ ಹಲವು ರೀತಿಯ ರಾಮ ಕುರಿತಾದ, ವಿಷ್ಣುವಿನ ಕುರಿತಾದ ಹವನಾದಿಗಳು ನೆರವೇರ್ತಾ ಇದೆ. ಸಸಂಕಲ್ಪೆ ದ್ರವ್ಯತ್ಯಾಗವನ್ನ ಯಾಗ ಅಂತ ಕರೀತಾರೆ. ಏಕದೇವತಾ ಉದ್ದೇಶ ಸಸಂಕಲ್ಪ ದ್ರವ್ಯತ್ಯಾಗೋ ಯಾಗ ಅಂತ. ಒಂದು ದೇವತೆಯನ್ನ ಉದ್ದೇಶಿಸಿ ಈಗ ಮಾಡ್ತಾ ಇರ್ತಕ್ಕಂಥದ್ದು ರಾಮನ ಪ್ರತಿಷ್ಠಾಪನೆ. ಹೀಗಾಗಿ ಈ ರಾಮನನ್ನ ಉದ್ದೇಶಿಸಿ ಮಾಡ್ತಕ್ಕಂಥ ದ್ರವ್ಯ ತ್ಯಾಗ, ಆಯಾ ಹವನಗಳಿಗೆ ಹೇಳಿರ್ತಕ್ಕಂಥ ದ್ರವ್ಯವನ್ನ ತ್ಯಾಗ ಮಾಡ್ತಕ್ಕಂಥದ್ದು. ಇದನ್ನ ನಮ್ಮಮ್ಮ, ಇದು ನನ್ನದಲ್ಲ, ಅದು ಭಗವಂತನದು. ನಾವು ಹೇಳ್ತೀವಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿವಂತ. ಆ ರೀತಿಯಲ್ಲಿ ಹವನಗಳು ಇಲ್ಲಿ ನೆರವೇರ್ತಾ ಇದೆ. ಆ ಭಗವಂತನಿಗೆ ನೆರವೇರ್ತಾ ಇರತಕ್ಕಂಥ ಹವನಗಳು 100,008 ಕುಂಡಗಳಲ್ಲಿ ಇಲ್ಲಿ ನಡೀತಾ ಇದೆ. ಒಂದೊಂದು ಹವನದ ಒಂದೊಂದು ಕುಂಡದಲ್ಲೂ ಒಂದೊಂದು ರೀತಿಯ ಏನು ಹವನಾದಿಗಳು ಸಮರ್ಪಣೆ ಆಗ್ತಾ ಇದೆ, ಅಂದ್ರೆ ದ್ರವ್ಯಗಳು ಸಮರ್ಪಣೆ ಆಗ್ತಾ ಇದೆ. ಅದನ್ನ ನೋಡ್ಲಿಕ್ಕೆ, ಕಣ್ತುಂಬಿಕೊಳ್ಳಿಕ್ಕೆ, ನೀವು ಕೂತಲ್ಲೇ ಕಣ್ತುಂಬಿಕೊಳ್ತಕ್ಕಂಥ ಅದು ನಿಮ್ಮ ಪರಮ ಸೌಭಾಗ್ಯ ಅಂತ ಭಾವಿಸ್ತೀನಿ. ಬಹಳ ವಿಶೇಷವಾದ ದೃಶ್ಯಗಳಿದನ್ನ ತಾವು ನೋಡ್ತಾ ಇದ್ದೇವೆ. ನೋಡಿ, ತಾವು ನೋಡ್ತಾ ಇದ್ದೀರಾ, ಒಂದೊಂದು ಕುಂಡದಲ್ಲೂ ಒಂದೊಂದು ರೀತಿಯ ದ್ರವ್ಯಗಳ ಸಮರ್ಪಣೆ ಆಗ್ತಾ ಇದೆ. ಯಜ್ಞೇಶ್ವರನನ್ನ ಆರಾಧಿಸ್ತಾ ಇದ್ದಾರೆ, ಯಜ್ಞ ಪೂಜೆ ನೆರವೇರ್ತಾ ಇದೆ. ಈ ರೀತಿಯಲ್ಲಿ ಶ್ರೀರಾಮಚಂದ್ರನಿಗೆ ಒಂದು ದ್ರವ್ಯ ತ್ಯಾಗ, ಇದು ಭಗವಂತನ ಸಮರ್ಪಣೆ ಮಾಡೋದ್ರಿಂದ ಭಗವಂತ ನಮಗೆ ಮತ್ತಷ್ಟು ಕೊಡ್ತಾನೆ ಅಂತ. ತ್ಯಾಗ ಅದು ಮಹಾ ದೊಡ್ಡ ಸಂಕೇತ. ಇಲ್ಲಿ ಯಜ್ಞದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಂದ್ರೆ ದಾನ ಮತ್ತು ತಪಸ್ಸು. ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ದಾನಗಳನ್ನ ನೆರವೇರಿಸ್ತಾರೆ ಹಾಗೂ ತಪಸ್ಸು, ರಾಮನ ಕುರಿತಾದ ಹಾಗೂ ವಿಷ್ಣುವಿನ ಮಂತ್ರಗಳ ಕುರಿತಾದ ತಪಶ್ಚರಣ ಹಾಗೂ ಮಾನಸಿಕವಾಗಿ ಕಾಯ ವಾಚ ಮನಸ್ಸ ಅಂತೀವಲ್ಲ, ಆ ರೀತಿಯಲ್ಲಿ ಭಗವಂತನಿಗೆ ಸರ್ವವನ್ನೂ ಸಮರ್ಪಣೆ ಮಾಡಿ ಆ ಭಗವಂತನನ್ನ ಪ್ರತಿಷ್ಠಾಪನೆಗೆ ಸಿದ್ಧಗೊಳಿಸುವ ಕ್ರಮ ಇದು. ಈ ರೀತಿಯಲ್ಲಿ ಒಂದು ಯಾಗಶಾಲೆ ಸಿದ್ಧವಾಗಿರ್ತಕ್ಕಂಥದ್ದು ತುಂಬಾ ತುಂಬಾ ವಿಶೇಷವಾದದ್ದು. ತಾವು ಗಮನಿಸ್ತಾ ಇದ್ದೀರಾ. ನಿಜ ಶಾಸ್ತ್ರಿಗಳೇ, ಇಲ್ಲಿಂದಲೇ, ಬೆಂಗಳೂರಿನಿಂದಲೇ ನಾವೆಲ್ಲವನ್ನೂ ಕೂಡ ಕಣ್ತುಂಬಿಸಿಕೊಳ್ತಾ ಇದ್ದೀವಿ ತಮ್ಮ ಮೂಲಕ. ಆ ಅಯೋಧ್ಯೆ ರಾಮ ಜನ್ಮ ಭೂಮಿ, ಆ ಭೂಮಿಯಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಪೂಜಾ ಕೈಂಕರ್ಯ, ಅದರಲ್ಲೂ 1008 ಕುಂಡಗಳು, ಪ್ರತಿಯೊಂದು ಕುಂಡದಲ್ಲೂ ಕೂಡ ಒಂದೊಂದು ವಿಶೇಷವಾದ ಹೋಮ ಹವನಗಳು ನಡೀತಾ ಇದೆ. ದಾನ ಹಾಗೂ ತಪಸ್ಸು ಯಾಗದ ಪ್ರಮುಖ ವಿಷಯ. ಸೊ ಇವತ್ತು ಹಲವು ವಿಧಿವಿಧಾನ ಕಾರ್ಯವನ್ನು ಅಲ್ಲಿ ನೆರವೇರಿಸಲಾಗ್ತಾ ಇರುವಂಥದ್ದು. ಅಗ್ನಿ ಮಂಥನ, ನವಗ್ರಹ ಹೋಮ, ವಿಷ್ಣು ಮಂಥನಗಳಿಂದ ಹವನ ನಡೀತಾ ಇದೆ. ಇನ್ನು ಪುರುಷ ಸೂಕ್ತ, ಸ್ತ್ರೀ ಸೂಕ್ತಗಳಿಂದಲೂ ಕೂಡ ಹವನ, ದ್ವಾದಶಾಕ್ಷರ ಮಂತ್ರ ಹವನ, ರಾಮ ತಾರಕ ಹೋಮ ಇವೆಲ್ಲವೂ ಕೂಡ ಅಯೋಧ್ಯೆ ರಾಮ ಜನ್ಮ ಭೂಮಿಯಲ್ಲಿ ಆಗ್ತಾ ಇದೆ. ಇನ್ನು ಗರ್ಭಗುಡಿಯ ಒಳಗೂ ಕೂಡ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಿನ್ನೆಯಿಂದ ಆಗ್ತಾ ಇರುವಂಥದ್ದು. ಎಲ್ಲರೂ 22ನೇ ತಾರೀಕು ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ. ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಆಗತ್ತೆ. ರಾಮನನ್ನ, ಬಾಲರಾಮನನ್ನ ಕಣ್ತುಂಬಿಸಿಕೊಳ್ಳುವಂತಹ ಕ್ಷಣ
ಇನ್ನೇನು ಆ ಕ್ಷಣಗಣನೆ ಆರಂಭ ಆಗಿರುವಂತಹ ಈ ಸಂದರ್ಭ, ಅಯೋಧ್ಯೆಯಲ್ಲಿ ಆಗ್ತಾ ಇರುವ ಪ್ರತಿಯೊಂದು ಪೂಜಾ ಕೈಂಕರ್ಯಗಳು ಏನೆಲ್ಲ ಕಾರ್ಯಗಳಾಗುತ್ತೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮೂಲಕ ಲೈವ್ನಲ್ಲಿ ವೀಕ್ಷಣೆ ಮಾಡಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.